ನಿಮ್ಮ ಅಪ್ಪಯ್ಯ ಯಾಕೋ ಕೈ ಕೊಡೋ ತರ ಕಾಣಿಸ್ತಿದ್ದಾನೆ ಈ ಸಲ. ಕೋಣೆಯಿಂದ ಹೊರಗಡೆನೆ ಬರ್ತಾ ಇಲ್ಲ. ಅಯ್ಯಯ್ಯೋ, ಹಾಗೇನಾದ್ರೂ ಅಪ್ಪಯ್ಯ ಹೊರಗೆ ಬರಲಿಲ್ಲ ಅಂದ್ರೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತೆ. ಯಾಕಾಗತ್ತೆ? ಆಕ್ಚುಲಿ ಪ್ರಾಬ್ಲಮೇ ಅಲ್ಲ ಇದು. ಆದಿತ್ಯನ ಬರ್ತಡೇ ಮಾಡಿದ್ರೆ ಮಾತ್ರ ಅಜಯ್ ಆಚೆ ಬರಬೇಕು ತಾನೆ. ಈ ಸಲ ಆದಿತ್ಯನ ಬರ್ತಡೇ ಮಾಡೋದೇ ಬೇಡ. ಫಸ್ಟ್ ಆಫ್ ಆಲ್ ಅವ್ನು ಕಂಡ್ರೆ ನಿಮ್ಗೆ ಯಾರು ಆಗೋದೇ ಇಲ್ಲ. ಆ ಜನ್ಮ ವೈರಿ ಅವನು. ಅಂತಂದು ಬರ್ತಡೇ ನೀವು ಯಾಕೆ ಮಾಡಬೇಕು? ಅಲ್ಲೇ ಇರೋದು ವಿಷಯ. ನಮ್ಮಪ್ಪ ವೀರೇಂದ್ರ ವರ್ಮ, ಆದಿತ್ಯ ವರ್ಮ ಅಂದರೆ ಈ ಸೀಮೆ ಜನಕ್ಕೆ ಬಹಳ ಪ್ರೀತಿ, ಗೌರವ, ಮರ್ಯಾದೆ. ಅವ್ರನ್ನ ನಾವು ದ್ವೇಷ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ಜನ ನಮ್ಮನ್ನು ದ್ವೇಷ ಮಾಡ್ತಾರೆ. ಅದಕ್ಕೆ ಎಲ್ಲಿವರೆಗೂ ನಾವು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀವಿ ಅಂತ ಜನ ಅಂದ್ಕೊಂಡಿರ್ತಾರೋ ಅಲ್ಲಿವರೆಗೆ ಮಾತ್ರ ನಮಗೆ ಜೀವದಾನ. ಆದಿತ್ಯನ ಕಡೆಗಣಿಸ್ತಿದ್ದೀವಿ ಅಂತ ಜನಕ್ಕೆ ಏನಾದರೂ ಗೊತ್ತಾಯ್ತು ಅಂದರೆ ನಮ್ಮನ್ನ ನಡು ಬೀದಿಲಿ ನಿಲ್ಲಿಸಿ ಹೊಡೆದು ಬಿಡ್ತಾರಷ್ಟೇ. ಅಷ್ಟೇ ಅಲ್ಲ, ಇನ್ನು 6 ತಿಂಗಳಲ್ಲಿ ಆದಿತ್ಯ ಏನಾದರೂ ಬರಲಿಲ್ಲ ಅಂದ್ರೆ ಇಡೀ ಆಸ್ತಿ ಅನಾಥಾಶ್ರಮಕ್ಕೆ ಹೋಗ್ಬಿಡುತ್ತಾ? ಹೋಗ್ಬಾರ್ದು. ಅದಕ್ಕೆ 25 ವರ್ಷದಿಂದ ನಾಟಕ ಆಡ್ತಿರೋದು ನಾವು. ಆದಿತ್ಯ ಅಂದ್ರೆ ನಮ್ಮ ಜೀವ, ಆದಿತ್ಯನೇ ನಮ್ಮನೆ ಆಧಾರ ಅಂತ ಎಲ್ಲ ಜನರನ್ನು ನಂಬಿಸಿದೀವಿ. ಜನರು ಅದನ್ನೇ ನಂಬ್ಕೊಂಡಿದ್ದಾರೆ. ಆದಿತ್ಯನ ಇಷ್ಟೆಲ್ಲ ಪ್ರೀತಿಸೋ ನಮ್ಗೆ ಆಸ್ತಿ ಸಿಕ್ಕಿಲ್ಲ ಅಂದ್ರೆ ಜನಗಳಿಗೆ ಬೇಜಾರಾಗುತ್ತೆ. ಹೌದು, ಆದಿತ್ಯನ ಹುಟ್ಟಿದಬ್ಬದ ದಿನ ಜನಗಳು ಬರ್ತಾರಲ್ಲ, ಅವರು ಅಪ್ಪ ಹಿಂಗೆ ಹೇಳ್ತಾರೆ, ಆದಿತ್ಯನ ಪೂಜೆ ಮಾಡೋರ್ಗೆ ದ್ರೋಹ ಆಗಬಾರ್ದು, ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಯಾಕೆ ಬರೀತೀರಾ, ನಿಮ್ಮ ಸ್ವಂತ ಮಕ್ಕಳ ಹೆಸರಿಗೆ ಬರೆದು ಬಿಡಿ ಅಂತ ಒತ್ತಾಯ ಪಡಿಸ್ತಾರೆ. ಆಗ ಇಡೀ ಆಸ್ತಿನ ಅಪ್ಪಯ್ಯ ಜನಗಳ ಮಾತು ಕಟ್ಟಿಬಿದ್ದು ನಮ್ಮ ಹೆಸರಿಗೆ ಬರೆದ್ಬಿಡ್ತಾರೆ. ಪಾಯಿಂಟ್ ಟು ಬಿ ನೋಟೆಡ್. ಬಟ್ ಬರ್ತ್ಡೇ ದಿನ ಅಜಯ್ ಆಚೆ ಬರ್ದೇ ಇದ್ರೆ ಹಂಗಾಗಬಾರ್ದು. ಹಂಗಾಗಕ್ ನಾವು ಬಿಡಬಾರ್ದು. साहब, माँ जी इतनी परेशान मत हो जाइए, वसुंधरा जरूर आएगी। मैंने फोन किया था ना। लेकिन हम तो माँ बाप है ना गोपी, वो मेरे बच्चे हैं। वो भी अकेली जाकर वहाँ क्या कर रही है, कैसी है? बिल्कुल अच्छी है साहब, थोड़े ही दिन में जरूर वापस आएगी। वो तो वापस आती है, लेकिन यहाँ विश्वजीत, डर लग रहा है मुझे। वो तो वसुंधरा को छोड़ेगा नहीं। ಅಯ್ಯೋ ಶಿವನೇ, ಅದಕ್ಕೆ ನಾನು ಬಡ್ಕೊಳ್ಳೋದು. ಎಲ್ಲ ವಿಷಯ ಒಳಗೆ ಮುಚ್ಚಿಟ್ಕೊಂಡು ಎಲ್ಲರೂ ನರಳೋದಕ್ಕಿಂತ ಈ ಪುನರ್ಜನ್ಮದ ವಿಷಯ ವಿಶ್ವಜಿತ್ ಹೇಳ್ಬಿಡಿ ಅಂದ್ರೂ ನೀವು ಕೇಳಕ್ಕಿಲ್ಲ. मतलब विश्वजीत से कही है कि वसुंधरा माँ का पुनर्जन्म है. मार डालेगा वो हम सबको, बात किसी जन्म का भी हो। विश्वजीत ये नहीं सहन कर सकता है कि वसुंधरा किसी को ढूंढ के गई है, खून बहाएगा उसकी. ಅಯ್ಯೋ ಶಿವನೇ, ಹಳೆಯ ಜನ್ಮದ ಸಂಬಂಧ ಹುಡ್ಕೊಂಡು ಹೋದ್ರೂ ಅವನು ಸಹಿಸ್ಕೊಳ್ಳೋಕ್ಕಿಲ್ಲ ಅಂದರೆ ಏನು ಮಾಡೋದು? ಆಂಜನೇಯ, ವಸುಂಧರಮ್ಮನ ಜೀವಕ್ಕೆ ನೀನೇ ಕಾವಲು ಕಾಯಬೇಕು. ಅವ್ರನ್ನು, ಆ ಆದಿತ್ಯನು ಆದಷ್ಟು ಬೇಗ ನೀನೇ ಸೇರಿಸ್ಬೇಕು. ಸರಿಯಮ್ಮ, ಪರದೇಶಿ ಬಾಬಾ ಕಡೆಯಿಂದ ಬಂದವರು ಅಂದರೆ ಗುರೂಜಿಯವರು ಕಾಯಿಸೋದೇ ಇಲ್ಲ. ಹೋಗಿಮ್ಮ, ಒಳಗಡೆ ಇದ್ದಾರೆ. ಗುರುಜಿ, ಬಾಮ್ಮ ವಸುಂಧರಾ. ನನ್ನ ಹೆಸರು
ನಿಮಗೆ ಜ್ಞಾನದ ಮೂಲ ಹುಡ್ಕೋದು ಯಾಕೆ? ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಸಾಕಲ್ವಾ? ಹತ್ರ ಬಾ. ನನ್ನ ಹಸ್ತದ ಮೇಲೆ ನಿನ್ನ ಹಸ್ತ ಇಡು. ತುಂಬ ಗೊಂದಲ ಇದೆ ನಿಂಗೆ. ಸುತ್ತ ಇರೋದೆಲ್ಲ ಸುಳ್ಳು ಅನ್ನಿಸಿದೆ, ಕಾಣದೇ ಇರೋದೇ ನಿಜ ಅನ್ನಿಸ್ತಾ ಇದೆ. ಅಪರಿಚಿತ ವ್ಯಕ್ತಿಗಳು ಕಾಣಿಸ್ಕೋತಾ ಇದ್ದಾರೆ, ಹೌದಾ? ಹೌದು, ಆದ್ರೆ ಅವ್ರು ಯಾರು ಅನ್ನೋನ್ ಪೀಪಲ್ ಅಂತ ಅನಿಸ್ತಿಲ್ಲ, ತುಂಬಾ ಗೊತ್ತಿರೋರಂತ ಅನ್ಸುತ್ತೆ. ಆ ಕಾವೇರಿ, ಆ ಆದಿತ್ಯ, ಯಾರು ಜನಗಳು, ಆ ಕೂಗಾಟ, ಕಿರ್ಚಾಟ, ಸಂತೋಷ, ಆ ಭಯ, ಅದು ಸಹಜಾನೇ. ಬಟ್ ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ರಾಜಸ್ಥಾನದಲ್ಲಿ ತುಂಬಾ ಹಿಂಸೆ ಅನುಭವಿಸಿದ್ದೀನಿ. ನನಗೆ ಗೊತ್ತಮ್ಮ, ನನಗೆ ಗೊತ್ತು. ಕಣ್ಮುಚ್ಚಿ ಏಕಾಗ್ರತೆಯಿಂದ ನೋಡು. ಏನಾದರೂ ಕಾಣುತ್ತಾ? ಅದೇ ಅವರಿಬ್ರೇ ಕಾಣ್ತಾ ಇದ್ದಾರೆ, ಅದ್ರಲ್ಲಿ ನಾನು ಇದ್ದೀನಿ, ಓಡ್ತಾ ಇದ್ದೀನಿ. ಆ ಹುಡುಗನ ಮುಖ ನೋಡು. ಇಲ್ಲ, ಕಾಣಿಸ್ತಿಲ್ಲ. ನನ್ನ ಮುಖ ಮಾತ್ರ ಕಾಣಿಸ್ತಾ ಇದೆ. ಕಣ್ಬಿಡಮ್ಮ. ಮುಖ ಗೊತ್ತಾಗ್ದಿದ್ರು ಮನಸ್ಸಿಗೆ ಹತ್ರ ಆಗಿದ್ದಾನೆ. ಹೌದು, ಅದೇ ನನಗೆ ತುಂಬಾ ಕಷ್ಟ ಆಗ್ತಿರೋದು. ಅವ್ನು ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾಕೆ ಕನ್ಸಿಗೆ ಬರ್ತಿದ್ದಾನೆ, ಅವ್ನು ಸುಟ್ಟು ಹೋಗಿದ್ ಯಾರು, ಅವ್ರಿಗೂ ನನಗೂ ಏನ್ ಸಂಬಂಧ? ಇದಕ್ಕೆಲ್ಲ ಯಾವಾಗ ಉತ್ತರ ಸಿಗುತ್ತೆ? ಶಾಂತಿ, ಶಾಂತಿ, ಶಾಂತಿ. ಸಹನೆಯಿಂದ ಇರು ಮಗು. ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಉತ್ತರ ಕಣ್ಮುಂದೆನೇ ಇರುತ್ತೆ. ಕಣ್ಮುಂದೆನಾ? ಎಲ್ಲಿದೆ? ಹುಡುಕಿ ಹುಡುಕಿ ಸಾಕಾಗಿದೆ ಗುರುಜಿ. ಒಂದೇ ಒಂದ್ಸಲಿ ಅವರನ್ನ ತೋರಿಸ್ಕೊಟ್ಬಿಡಿ, ನನಗೆ ಸಾಯೋವರೆಗೂ ಋಣಿಯಾಗಿರ್ತೀನಿ ನಾನು. ಆ ಆದಿತ್ಯನ ನೀನು ನೇರವಾಗಿ ನೋಡೋಕೆ ಆಗೋದಿಲ್ಲ, ಆದರೆ ನನ್ನ ಧ್ಯಾನ ಶಕ್ತಿಯಿಂದ ನಿನಗೊಂದು ಸಹಾಯ ಮಾಡ್ಬೋದು. ಆ ಆದಿತ್ಯ, ಆ ಕಾವೇರಿ ಇರೋ ಜಾಗಕ್ಕೆ ಒಬ್ಬ ವ್ಯಕ್ತಿ ನಿನ್ನನ್ನು ತಲುಪಿಸ್ತಾನೆ. ಆ ವ್ಯಕ್ತಿ ಬಗ್ಗೆ ನಾನು ನಿನಗೊಂದು ಸುಳುವು ಕೊಡ್ತೀನಿ. ಹೌದಾ? ಯಾರನು? ಇವತ್ತೇ ಸಿಗ್ತಾನ ನನಗೆ? ಹೌದು, ಇವತ್ತು ಚಂದ್ರೋದಯದ ಸಮಯಕ್ಕೆ ನೈಋತ್ಯ ದಿಕ್ಕಿಂದ ಈಶಾನ್ಯ ದಿಕ್ಕಿಗೆ ಅವನು ನಿನ್ನ ಮುಂದೆ ಹಾದು ಹೋಗ್ತಾನೆ. ನಿಮ್ಮಿಬ್ಬರ ಭೇಟಿಗೆ ಧನಲಕ್ಷ್ಮಿ ಸಾಕ್ಷಿಯಾಗ್ತಾಳೆ. ಈಶಾನ್ಯ, ನೈಋತ್ಯ ಅಂದ್ರೆ? ಇದಕ್ಕಿಂತ ಹೆಚ್ಚಿಗೆ ಏನು ಕೇಳಬೇಡ ಮಗು. ಇನ್ನೊಂದು ವಿಷಯ, ಸೂಚನೆ ಸಿಗೋ ತನಕ ಈ ಊರು ಬಿಟ್ಟು ಆಚೆ ಹೋಗಬೇಡ, ನಿನಗೆ ಅಪಾಯ ಇದೆ. ಹೊರಡು ಮಗು, ಅವನು ಭೇಟಿ ಮಾಡ್ಕೊಂಡ್ಬಂದು ಆಮೇಲೆ ಹೇಳು. ಭಯ್ಯ, ಮನೆ ಒಳಗಡೆ ಹೋದ್ರೆ ಜೀವಂತವಾಗಿ ವಾಪಸ್ ಬರ್ತೀವಾ? ನೋಡೋಣ ಅಂಬ. ಯಾರ ನೀವು? ಅದು ಅದು ದೊಡ್ಡಣಿ. ಯಾವನ ನಿಮ್ಮನ್ನು ಒಳಗಡೆ ಬಿಟ್ಟಿದ್ದು? ಒಳಗಡೆ ಬಂದ್ಬಿಡ್ತಾರೆ. ಏನಂತ ಅನ್ಕೊಂಡಿದ್ದೀರ?
ಯಾವ ಧೈರ್ಯ ಇಟ್ಕೊಂಡು ಮನೆ ಒಳಗಡೆ ಬಂದ್ಬಿಡ್ತೀರ ನಾಯಿಗಳ. ನನ್ನ ಮಗ ಪೇಟೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ದೊಡ್ಡಣಿಯವ್ರದ್ದು ಆಸೆ ಕಲ್ತ್ಕೊಳ್ಳೋಣ ಅಂತ. ದೊಡ್ಡಣಿ 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 ತಿಂದು ಕೊಬ್ಬು ಜಾಸ್ತಿ ಆಯ್ತೆ ನನಗೆ. ನೀನಂತ ಕುನ್ನಿಗಳು ಬರೋ ಜಾಗ ಅಲ್ಲ ಕಣ ಇದು. ಯಾಕಪ್ಪ ಆದಿತ್ಯಪ್ಪನ ಇರ್ಬೇಕಾದ್ರೆ ನಾವೆಲ್ಲ ಬರ್ತಿದ್ದೋ, ಈಗ ಯಾಕೆ ಬೇಡ ಅಂತಿದ್ದೀರಾ? ನನ್ನ ಮಾತಿಗೆ ಎದುರಾಡ್ತೀಯ ಇವರು ಬಾಕಿ ನನ್ನ ಮಗನ ದಂಡ. ಇದೇ ಕಾಲಲ್ಲ ನೀವು ನನ್ನ ಮನೆ ಒಳಗಡೆ ಬಂದಿದ್ದು. ಏನ್ರ ನನ್ನ ಮನೆ ಒಳಗಡೆನೆ ಬರ್ತೀರಾ? ದೊಡ್ಡ ದಾಣಿ ನೋಡ್ಬೇಕಂತ. ಅಯ್ಯೋ ಬಿಡಿ ಅವ್ರನ್ನ. ಯಾಕ್ರಿ ಪಾಪದವ್ರನ್ನ ಹೊಡಿತಿದ್ದೀರಾ? ನೀನ್ ಒಳಗಡೆ ಹೋಗ್ಸ ಅಂತಲ್ಲ, ಏನೋ ದೊಡ್ಡ ದಾಣಿನೇ ನೋಡ್ಬೇಕಂತ. ಅಯ್ಯೋ ಈ ಸಣ್ಣ ವಿಷಯಕ್ಕೆ ಅವ್ರನ್ನ ಯಾಕ್ರಿ ಹೊಡಿತೀರಾ? ನೀವು ಸ್ವಲ್ಪ ಸುಮ್ಮನಿರಿ. ನೋಡಿ, ದೊಡ್ಡ ದಣಿಗಳನ್ನ ನಾನು ಕರ್ಕೊಂಡು ಬರ್ತೀನಿ. ಅಣ್ಣಯ್ಯ, ನಿನ್ನ ಹೆಂಡತಿ ಅನಾಹುತ ಮಾಡೋದಕ್ಕೆ ಹೊರಟಿದ್ದಾಳೆ ನೋಡು. ಅಪ್ಪಯ್ಯನ ಸ್ಥಿತಿನ ಇವ್ರು ನೋಡೋದೇ ಆಗಲಿ ಅಥವಾ ಇವ್ರ ಸ್ಥಿತಿನ ಅಪ್ಪಯ್ಯ ನೋಡೋದೇ ಆಗಲಿ ಆದರೆ ಅನಾಹುತ ಆಗೋದು ಖಂಡಿತ. ಜನಗಳ ದೃಷ್ಟಿಲಿ ಅಪ್ಪಯ್ಯ ಆರಾಮಾಗಿ ಒಳಗಿದ್ದಾರೆ. ಆದರೆ ನಾವು ಅವ್ರನ್ನ ಭಿಕ್ಷದವ್ರ ಥರ ರೂಮ್ ಒಳಗೆ ಕೂಡ ಹಾಕಿರೋ ವಿಷಯ ಏನಾದ್ರು ಜನಕ್ಕೆ ಗೊತ್ತಾಯ್ತು ಅಂದರೆ ಮುಗ್ದೋಯ್ತು, ಹೆಣ್ಗಳು ಬೀಳ್ತವೆ. ಶಾಂತಲ, ಅಪ್ಪಯ್ಯ ಮಾತ್ರೆ ನುಂಗಿ ಮಲಗಿದಾರ ತಾನೆ, ಎಬ್ಬಿಸ್ಬೇಡ ಅವ್ರು. ಇವ್ರನ್ನ ಬಿಟ್ಟು ಕಳಿಸ್ಬೇಕು ತಾನೆ, ಬದುಕೊಳ್ಳಿ. हमारा लड़के तो पूरे के पूरे कलकत्ता ढूंढ लिया है, लेकिन नो पॉजिटिव रिजल्ट. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಕರೆಯನ್ನು ಸ್ವೀಕರಿಸುತ್ತಿಲ್ಲ. ओ क्या था? नीवू कार्य माड़ी चंदादारू ओ बंगाली भाषा है क्या? पता नहीं जी. नीवू कार्य माड़ी चंदादार. एक काम कर, किसी कर्नाटक के फ्रेंड को फोन करो अभी. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಕರೆಯನ್ನು ಸ್ವೀಕರಿಸುತ್ತಿಲ್ಲ. यस, दिस इज ओनली कन्नड़. तो वसुंधरा कर्नाटक चली गई है. मतलब उस दिन गोपी ने मुझसे झूठ कहा है. इतना 420 निकला है साला गोपी. अभी जाके मारोलॉजी उसे. नहीं, पहले उससे मेरा काम होना है, बाद में देख लूंगा उस कमीने साले को. ಯಾವ ದಿಕ್ಕು ಅವ್ರು ಹೇಳಿದ್ದು? ಅದೇನೋ ನೈಋತ್ಯ ಈಶಾನ್ಯ ಅಂದರು. ಅದಿಲ್ಲದೆ ಅಷ್ಟಕ್ಕೂ ಚಂದ್ರ ಎಷ್ಟು ಗಂಟೆಗೆ ಹುಡ್ತಾನೆ? ಈ ಮಧ್ಯ ಧನಲಕ್ಷ್ಮಿ ಅಂದ್ರೆ ಯಾರು? ಹೇ ಭಗವಾನ್, ಟೋಟಲಿ ಕನ್ಫ್ಯೂಸ್. ಮಾಡು. ದುಡ್ಕೊಳ್ಳಿ. 45,000 ಇದೆ ಅಣ್ಣ. ನಾನು 50,000 ಕೇಳಿದ್ದು. 10% ಬಡ್ಡಿ ಇಟ್ಕೊಂಡಿದ್ದೀನಿ ಕಣಯ್ಯ. ಅಣ್ಣ ಅಣ್ಣ ನಿಮ್ಮ ಕೈ ಮುಗಿತೀನಿ ಅಣ್ಣ, ಪ್ಲೀಸ್ ಅಣ್ಣ. ಮುಂದಿನ ತಿಂಗಳಿಂದ ಬಡ್ಡಿ ನಿಯತ್ತ ಕಟ್ಕೊಂಡು ಹೋಗ್ತೀನಿ. ರೌಂಡ್ ಫಿಗರ್ ಮಾಡ್ಕೊಡಿ ಅಣ್ಣ, ಪ್ಲೀಸ್ ಅಣ್ಣ. ಒಳ್ಳೆ ಕತೆ ಇದೆಯಲ್ಲ ನಿಂದು. ಕೊಡಲ್ಲ 5,000 ಬಡ್ಡಿ ತಿಂಗಳ ಕರೆಕ್ಟಾಗಿ ಕಟ್ಟಬೇಕು. ಅಸಲು 6 ತಿಂಗಳು ತೀರಿಸ್ಬೇಕು, ಗೊತ್ತಾಯ್ತಾ? ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ. ನನ್ನ ತಂಗಿ ಮದುವೆ ಮಾಡಿಸಿದ ಪುಣ್ಯ ಬರುತ್ತೆ ನಿಮಗೆ. ಬರ್ತೀನಿ ಅಣ್ಣ. ಏನ್ಕೊಂಡೋಗಪ್ಪ, ಹೋಗ್ತಾ ಎಣ್ಸ್ಕೊಂತೀನಿ ಅಣ್ಣ. ಬಾಯ್ ಅಣ್ಣ. ಹೊರಗಡೆ
ಆಂಜನೇಯ ಎಂತ ಪವಾಡ, 50,000. ಕಣ್ಣಲ್ಲಿ ಮಿಂಚಿ ಇಲ್ಲ, ಕೈ ಬಳೆಗೆ ಸದ್ದೆ ಇಲ್ಲ, ಅದು ಎಲ್ಲೋ ದೂರದಲ್ಲಿದೆ. ಅಲ್ಯಾರೋ ಕರೆದ ಹಾಗೆ, ನನಗಾಗಿ ಕಾದಿರೋ ಹಾಗೆ, ಸುಡುಗಂಟು ಸಾಗಿದಂತಿದೆ. ಅಯ್ಯೋ ನನ್ನ ದುಡ್ಡು ರೈ, ನೋಡ್ಕೊಂಬರಕ್ಕಾಗಲ್ವಾ? ಲಕ್ಷ್ಮಿ ತಪ್ಪಾಯ್ತಮ್ಮ. ಏನ್ ಜನಗಳ್ರಿ ನೀವು? ಸಾರಿ. ಸಾರಿ. ಅಯ್ಯೋ ನಿಮ್ ಸಾರಿಗಿಷ್ಟು ನೆಟ್ಟಿಗೆ ರೋಡ್ ನೋಡ್ಕೊಂಡು ಓಡಾಡ್ರಿ ಮೇಡಮ್. ಸಾರಿ ಕೇಳಿದ್ರು ಬೈತ್ಯಾ, ಇಡಿಯಟ್. ಹಲೋ ಬಂಗಾರಿ, ಎಲ್ಲಿದೀಯೋ? ಹಲೋ ಅಮ್ಮ, ಬೆಳಿಗ್ಗೆನೆ ಹಾಲು ಪಾಯಸ ಮಾಡು, ದುಡ್ಡು ಅಡ್ಜಸ್ಟ್ ಆಯ್ತು. ದುಡ್ಡ ಯಾರು ಕೊಟ್ರು? ಎಷ್ಟು ಕೊಟ್ರು? 50,000 ಸಾಲ ಸಿಕ್ಕಿದೆ. ಅಯ್ಯ 50,000 ನೀನಾ? ಅದಕ್ಕೆ ಇನ್ನೊಂದ್ಸಲ ಹಾಕೊಡಕ್ ಏನಾಗಿತ್ತಂತ ಅವ್ನಿಗೆ? ನಿಮ್ಮ ಅಜ್ಜನ ಮನೆ ಹಳೆ ಗಂಟಿದ್ರೆ ತಗೊಂಬಾ, ಒಂದೇನು 2 ಸೇರಿಸ್ಕೊಡ್ತೀನಿ ಅಂದ್ರು. ಅಂತಾನೆ ಅಜ್ಜನ ಗಂಟಿದ್ರೆ ಅವನ ಹತ್ರ ಯಾಕೆ ಹೋಗ್ತಿದ್ರಂತೆ? ಬಿಡಮ್ಮ, 50,000ನಾದ್ರೂ ಸಿಕ್ತಲ್ಲ. ನಾಳೆ ಬೆಳಿಗ್ಗೆನೆ ಮಂಜು ಮಾವನ್ ಬರಕ್ ಹೇಳು, ಮದ್ವೆ ಮಾತುಕತೆ ಮುಗಿಸಿ 50,000 ಅಡ್ವಾನ್ಸ್ ಕೊಟ್ಬಿಡೋಣ. ನಮ್ ದೇವ್ರು ಕೊಟ್ಟು ತಂಗಿ ಹ್ಯಾಪಿ ಆಗಿದ್ಬಿಡಿ. ಸರಿ ಸರಿ. ಸಂಜು, ಬೇಗ ಮನೆಗೆ ಬರೋ, ಬೇಳೆ ಹಾಕಿ ಮೂಲಂಗಿ ಸಾರು ಮಾಡಿದೀನಿ. ಅಕ್ಕಪಕ್ಕದ ಮನೆಯವರೆಲ್ಲ ಅದ್ರ ಸ್ಮೆಲ್ಗೆ ಪ್ಯಾನ್ ಆಗ್ಬಿಟ್ಟಿದ್ದಾರೆ. ನನ್ನ ಪ್ರೆಸ್ಟೀಜ್ ಎಲ್ಲಿಗೂ ಹೊರಟೋಯ್ತು. ಅಯ್ಯೋ ನಿನ್ ಪ್ರೆಸ್ಟೀಜ್ನ ಬಡಿಯ. ಇವತ್ತು ನಂದು ನೈಟ್ ಡ್ಯೂಟಿ, ಬರಕ್ಕಾಗಲ್ಲ. ಇಡಮ್ಮ ಫೋನ್. ಮೂಲಂಗಿ ಬೇಳೆ ಸರ್ಗು ಪ್ರೆಸ್ಟೀಜ್ ಇರತ್ತೇನಪ್ಪ ಆಂಜನೇಯ? ಬಂದ ಅದೇ ಬಂದ. ಇದೇನಿದು? ಮತ್ತೆ ಏನಾಯ್ತು ಅಜ್ಜಿಗೆ? ಇಷ್ಟೊತ್ತಲ್ಲಿ ಎದ್ದು ಬಿಡ್ತು? ಸಡನ್ ಆಗಿ ಮಿಂಚೊಡ್ದಂಗೆ ಆಯ್ತಲ್ಲ, ಯಾಕೆ? ಯಾರ ಆ ಹುಡುಗಿ ಸಡನ್ ಆಗಿ ಬಂದ್ಲು?